ಸ್ಕೂಲಿಗೆ ಹೋಗ್ಬೇಕಾದ್ರಿಂದಲೂ ಸುಮಾರು ನಾನು 2ನೇ ಕ್ಲಾಸ್ 3ನೇ ಕ್ಲಾಸ್ ಇದ್ದಾಗಿಂದಲೂ ಈ ದೇವಸ್ಥಾನದ ಓಪನಿಂಗ್ ಆಗಿದ್ದು. ಸೊ ಅವಾಗ ಶಿವರುದ್ರಪ್ಪ ಅವರು ಅಂತ ದೊಡ್ಡ ವ್ಯಕ್ತಿಗಳಾದಂಥ ಅವರು ಮನವಿ ಮಾಡಿಕೊಂಡ್ರು. ಅದನ್ನು ಹೇಳ್ತಾರೆ ನಮ್ಮ ತಂದೆಯವರು, ಅದನ್ನೆಲ್ಲ ನಾನು ಸ್ವಲ್ಪ ಕೇಳ್ಬಿಟ್ಟು ಹೇಳೋದು. ಅವರು ತುಂಬ ಸಹಕಾರದಿಂದ ಬಂದು ನಿಮ್ಮೂರನ್ನು ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು, ನಾನು ಬಂದು ಇಂಪ್ರೂವ್ಮೆಂಟ್ ಮಾಡೋದಲ್ಲ. ಸೊ ಹಂಗಿದ್ದಾಗ ನಿಮ್ಮೂರವರು ನಿಮ್ಮೂರೂರು ಯಾಕೆ ಸೇರ್ಕೊಂಡು ನೀವು ಕೆಲಸಗಳನ್ನ ಮಾಡಬಾರ್ದು? ಒಂದೂರು ಮಾಡಿದ್ರೆ ಯಾವುದೂ ಆಗಲ್ಲ ಕೆಲಸ. ನೀವು 3 ಊರವರು ಸೇರಿಕೊಂಡ್ರೆ ಏನೋ ಒಂದು ಈ ಥರ ಇರೋದನ್ನು ಸ್ವಲ್ಪ ಮುಂದೆ ತಗೊಂಡು ಹೋಗ್ಬೋದು. ನಾನೊಬ್ಬ ಬಂದೀನಿ ಅಂತ ಹೇಳ್ಬಿಟ್ಟು ನಾನು ಮುಂದೆ ತಗೊಂಡು ಹೋಗೋದಕ್ಕಾಗಲ್ಲ. ಈ 3 ಊರು ಸೇರಿದ್ರೆ ಒಂದು ಇತಿಹಾಸ ಕ್ರಿಯೇಟ್ ಆಗೋಂಥ ಒಂದು ದೇವಸ್ಥಾನ ಮಾಡ್ಬೋದು, ಇಲ್ಲಿ ನೆಲೆ ಕಾಣತಕ್ಕಂಥ ದೇವಸ್ಥಾನ ಆಗುತ್ತೆ. ನಿಮ್ಮ ಸಹಕಾರ ಬೇಕು ಅಂತ ಹೇಳಿ ಬಂದಾಗ ಆಗ ದೊಡ್ಡವರಂಥ ಕಾಂಟ್ಯಾಕ್ಟ್ಗಳನ್ನ ಮಾಡಿ ಅವಾಗಲೇ ಆವತ್ತಿನ ಇದರಲ್ಲೇ 2-3 ವರ್ಷ ತುಂಬಾ ಕಷ್ಟಪಟ್ಟಿದ್ದಂಥ ಕಾಲ ಅದು. ಅವಾಗ ಎಲ್ಲರೂ ಸಹಕಾರದಿಂದ ಮಾಡಿಲ್ಲ ಅಂತ ಹೇಳೋಂಗಿಲ್ಲ. ಅದರಲ್ಲಿ ಮತ್ತೆ ತುಂಬ ಜನಗಳು ಈಗಲೂ ತುಂಬ ಕಮ್ಮಿ ಇದೆ. ಸಹಕಾರ ಯಾವ ಥರ ಸಹಕಾರ ಸೇರಬೇಕಪ್ಪ ಅಂದರೆ, ಅವತ್ತಿನ ಕಾಲದಲ್ಲಿ ಆ ಥರ ಜನ ಸೇರಿರಬೇಕಾದ್ರೆ ಇವತ್ತಿನ ಲೆಕ್ಕಾಚಾರದಲ್ಲಿ ಇನ್ನೂ ಜಾಸ್ತಿ ದೊಡ್ಡ ಮಟ್ಟಕ್ಕೆ ಸೇರಲೇಬೇಕು. ಯಾಕೆಂದರೆ ಇವತ್ತಿನ ಯುವಕರಿಗೆ ಆ ಪೀಳಿಗೆಗೂ ಈ ಪೀಳಿಗೆಗೂ ಸ್ವಲ್ಪ ಜಾಸ್ತಿನೇ ಇರಬೇಕು, ಕಮ್ಮಿ ಆಗಬಾರ್ದು. ಅದಕ್ಕೆ ಯಾಕೆ ಕೇಳ್ಕೊತೀವಿ ಅಂದರೆ, ಇತಿಹಾಸದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಈ ದೇವಸ್ಥಾನ ಅವತ್ತು ಹೇಗಿತ್ತು, ಇವತ್ತು ಹೇಗಿದೆ, ಇನ್ನು ಮುಂದೆ ಹೇಗಿರಬೇಕು, ಅದೇ ಇಂಪಾರ್ಟೆಂಟು. ಅದಕ್ಕೋಸ್ಕರ ನಾನು ಕೇಳ್ಕೊಳೋದೇನು ಅಂದರೆ, ತುಂಬ ಜನ ಸಪೋರ್ಟ್ ಮಾಡಬೇಕು ಅನ್ನೋದು. ಈಗಾಗಲೇ ಮೂರೂರು ಸೇರಿರ್ತಕ್ಕಂಥ ಜಾತ್ರೆಗಳನ್ನ ಮಾಡ್ತಾ ಇದ್ದಾರೆ. ನಮ್ಮ ಹಣ್ಣಿಂದಡಿಕೆ, ಗಾಳಿಹಳ್ಳಿ, ಹುಲ್ಲೇನಹಳ್ಳಿ, ಅದ್ರ ಸಪೋರ್ಟಿಗೆ ಮತ್ತು ಕಳಸಾಪುರ ಕೂಡ ಈಗೊಂದು 7-8 ವರ್ಷದಿಂದ ಅವರು ಕೂಡ ತುಂಬ ಸಹಕಾರವನ್ನು ಕೊಡ್ತಾ ಬಂದಿದ್ದಾರೆ. ಅದೇ ರೀತಿ ಇನ್ನೂ ಸುತ್ತಮುತ್ತಗಳ ಊರುಗಳಿದ್ದಾವೆ, ಅವರು ತುಂಬ ಸಹಕಾರ ಕೊಡಬೇಕು ಅಂತೇಳಿ ನಾನು ಕೇಳ್ಕೊತೀನಿ.